ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಥಿರಥರ್ಡ್ ಚಾನೆಲ್. ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಒಂದು RRB ಗ್ರೂಪ್ ಡಿ ಹುದ್ದೆಗಳನ್ನ ನೇಮಕಾತಿ ಮಾಡಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನೋಡಿ, ಇನ್ನು ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೂಲಕ ನೀವು ಜಾಯಿನ್ ಆಗಿ ಅಲ್ಲಿ ನಿಮಗೆ ಒಂದು ಕ್ವಿಕ್ ಆದ ಇನ್ಫಾರ್ಮೇಷನ್ ಆಗಿರಬಹುದು, ಏನೋ ಒಂದು ರಿಸಲ್ಟ್ಸ್ ಆಗಿರಬಹುದು, ಒಂದು ಜಾಬ್ ನೋಟಿಫಿಕೇಶನ್ ನಾನು ಅಲ್ಲಿ ಸೆಂಡ್ ಮಾಡಿರ್ತೀನಿ. ನಿಮಗೆ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ ಸಿಗುತ್ತೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಬನ್ನಿ. RRBಯಿಂದ ಗ್ರೂಪ್ ಡಿ ವೇರಿಯಸ್ ಪೋಸ್ಟ್ಗಳಿಗೆ ನೇಮಕಾತಿ ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನಿಮಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದ್ರೆ SSLC ಅಂಕಪಟ್ಟಿ ಬೇಕಾಗುತ್ತೆ, ಮತ್ತು ನೀವೇನಾದ್ರೂ ITI ಅನ್ನ ಕಂಪ್ಲೀಟ್ ಮಾಡಿದ್ರೆ ITI ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದು ಇರುತ್ತೆ. ಅದಕ್ಕೆ ಫೋಟೋ, ಸಿಗ್ನೇಚರ್ ಬೇಕು ಮತ್ತು ಆಕ್ಟಿವ್ ಇರುವ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳು ಇದ್ದರೆ ನೀವು ಆರಾಮಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು. ಮತ್ತು ನಿಮ್ಮ ಒಂದು ಫೋಟೋ ಏನಿರಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗುತ್ತೆ. ಬನ್ನಿ ಈಗ ಅಪ್ಲೈ ಮಾಡಿಕೊಳ್ಳೋಣ. ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡೋಣ. ನೋಡಿ, ಈ ಒಂದು RRBಯಲ್ಲಿ ಈಗಾಗಲೇ ನೀವು LP ಆಗಿರಬಹುದು, ಟೆಕ್ನಿಷಿಯನ್ಸ್ ಆಗಿರಬಹುದು, RPF NTPC ಇದರಲ್ಲಿ ಯಾವುದಾದರೂ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿದರೆ ಈಗಾಗಲೇ ನೀವು ಈ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀರ. ಅದಕ್ಕೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡಬಹುದು. ಮತ್ತು ಇಲ್ಲ, ನಾನು ಯಾವುದೇ ರೀತಿಯಾಗಿ ಈ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ನೀವು ನ್ಯೂ ಯೂಸರ್ಸ್ಗಳಾಗಿರ್ತೀರ. ಅದಕ್ಕೆ ನೀವು ಒಂದು ಕ್ರಿಯೇಟ್ ಅಕೌಂಟ್ನ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನನಗೆ ಯಾವ ರೀತಿಯಾಗಿ ಒಂದು ಕ್ರಿಯೇಟ್ ಆನ್ ಅಕೌಂಟ್ ಮಾಡಿ ಮತ್ತು ಲಾಗಿನ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಾನು ಈ ಒಂದು ಲಿಂಕ್ ಅಂದ್ರೆ ಈ ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಮೊದಲನೇ ಆಪ್ಷನ್, ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ರೀತಿಯ ಒಂದು ಆಪ್ಷನ್ಸ್ಗಳು ಬರುತ್ತೆ. ಅಂದ್ರೆ ಇಲ್ಲಿ ಒಂದು ಕ್ರಿಯೇಟ್ ಆನ್ ಅಕೌಂಟ್, ಒಂದು ಆಲ್ರೆಡಿ ಅವನ್ ಅಕೌಂಟ್ ಅಂತ ಬರುತ್ತೆ. ವೆಬ್ಸೈಟ್ನಲ್ಲಿ ಯಾವುದೇ ರೀತಿ ನಾವು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ, ನಾನು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ, ನಮಗೆ ಲಾಗಿನ್ ID ಇದೆ ಅಂದ್ರೆ ಆಲ್ರೆಡಿ ಅವೇನ್ ಅಕೌಂಟ್ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕು. ಈಗ ನಾನು ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ರೀತಿ ಕ್ರಿಯೇಟ್ ಮಾಡಿಕೊಳ್ಳಬೇಕು ಅಂತ ತೋರಿಸ್ತೀನಿ. ನೋಡಿ, ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ನೋಟ್ ಬರುತ್ತೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಆನ್ ಅಕೌಂಟ್ ಫಾರ್ ಎನಿ CN issued ಬೈ RRB in 2024 ಆರ್ ನಾಟ್ ರಿಕ್ವೈರ್ಡ್ ಟು ರಿಜಿಸ್ಟ್ರೇಷನ್ ಅಗೇನ್ ಅಂತ ಹೇಳ್ತಾ ಇದೆ. ಅಂದ್ರೆ ಈಗಾಗಲೇ 2024ರಲ್ಲಿ ನಿಮಗೆ ILP ಸಾಕಷ್ಟು ನೇಮಕಾತಿ ಮಾಡಿದ್ರು. RRB ಅಲ್ಲಿ ಅದರಲ್ಲಿ ಯಾವುದಾದರೂ ಒಂದು ಹುದ್ದೆಗೆ ನೀವು ಹಾಕುವಾಗ ರಿಜಿಸ್ಟರ್ ಮಾಡಿರ್ತೀರ. ನೀವು ಅದನ್ನ ರಿಜಿಸ್ಟರ್ ಮಾಡಿದ್ರೆ ನೀವು ಅಪ್ಲೈ ಲಾಗಿನ್ ಮಾಡಿ ಅಪ್ಲೈ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಅಂದ್ರೆ ನೀವಿಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡಿಕೊಳ್ಳಿ. ನೋಡಿ, ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ಒಂದು ಕಂಟ್ರಿ ಕೇಳುತ್ತೆ. ಇಲ್ಲಿ ಇಂಡಿಯಾ ಅಂತ ಚೂಸ್ ಮಾಡಿಕೊಳ್ಳಿ. ಇದಾದ ತಕ್ಷಣ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೀವು ಪರ್ಸನಲ್ ಇನ್ಫಾರ್ಮೇಷನ್ ಅನ್ನ ಒಂದು SSLC ಅಂಕಪಟ್ಟಿಯಲ್ಲಿ ಇರುವಂತಹ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಇಷ್ಟು ನೀವು ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೋಡಿ, ಇಲ್ಲಿ ನಿಮ್ಮ ಫುಲ್ ನೇಮ್ ಇರುತ್ತೆ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಫುಲ್ ನೇಮ್ ಇದೆಯಲ್ಲ ಅದನ್ನ ಫುಲ್ ನೇಮ್ ಹಾಕೊಳ್ಳಿ ಮತ್ತು ಅದನ್ನ ರೀಟೈಪ್ ಮಾಡಿಕೊಳ್ಳಿ. ಅಂದ್ರೆ ವೆರಿಫೈ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳೋಕೆ. ನಿಮ್ಮ ನೇಮ್ ಮತ್ತೊಮ್ಮೆ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಯು ಹ್ಯಾವ್ ಚೇಂಜ್ ಯುವರ್ ನೇಮ್. ನಿಮ್ಮ ನೇಮ್ ಏನಾದ್ರೂ ಚೇಂಜ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ಸಿಂಪಲ್ ಆಗಿ ನೋ ಅಂತ ಹಾಕೊಳ್ಳಿ. ಮತ್ತು ನಿಮ್ಮ ಒಂದು SLC ಅಂಕಪಟ್ಟಿಯಲ್ಲಿ ಇರುವಂತಹ ಡೇಟ್ ಆಫ್ ಬರ್ತ್ ತಗೊಳ್ಳಿ. ಇಲ್ಲಿ ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಜೆಂಡರ್ ಹಾಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ನಿಮ್ಮ ಜೆಂಡರ್ನ ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಫಾದರ್ ನೇಮ್ ಹಾಕೊಳ್ಳಿ. SLC ಅಂಕಪಟ್ಟಿಯಲ್ಲಿ ಇರುತ್ತಲ್ಲ ಅದೇ ರೀತಿಯಾಗಿ ಹಾಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮದರ್ ನೇಮ್ನ ವೆರಿಫೈನ ಮಾಡ್ಕೊಳ್ಳಿ. ಇಷ್ಟು ಒಂದು SLC ಅಂಕಪಟ್ಟಿಯಲ್ಲಿ ಇರುವಂತಹ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕೊಳ್ಳಿ. ಯಾವುದೇ ರೀತಿ ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಅನ್ನ ಮಾಡ್ಕೊಳ್ಬೇಡಿ.
ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು ಇಲ್ಲಿ ಜನರೇಟ್ ಇಮೇಲ್ ಒಟಿಪಿ. ಇಲ್ಲಿ ಜನರೇಟ್ ಮೊಬೈಲ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಮೊಬೈಲ್ ಒಟಿಪಿ ಬರುತ್ತೆ. ಆ ಒಟಿಪಿನ ಇಲ್ಲಿ ಫಿಲ್ ಮಾಡಿ ಮತ್ತು ಇಮೇಲ್ ಐಡಿ ಒಟಿಪಿ ಬರುತ್ತೆ. ಆ ಇಮೇಲ್ ಐಡಿ ಒಟಿಪಿ ಇಲ್ಲಿ ಫಿಲ್ ಮಾಡಿ. ಇಷ್ಟು ಡೀಟೇಲ್ಸ್ ನೀಡಿ. ಇದಾದ ತಕ್ಷಣ ಒಂದು ಆಧಾರ್ ವೆರಿಫಿಕೇಷನ್ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಮಾಡಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಜನರೇಟ್ ಆಧಾರ್ ಒಟಿಪಿ ಅಂತ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಟಿಪಿ ಬರುತ್ತೆ. ಆ ಒಟಿಪಿನ ಇಲ್ಲಿ ಹಾಕಿ ವೆರಿಫೈ ಮೇಲೆ ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ನೀಡ್ಕೊಳ್ಳಿ. ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ನೀವು ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂದ್ರೆ ನೀವು ಒಂದು ಪಾಸ್ವರ್ಡ್ನ ಇಲ್ಲಿ ಅಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ನಂಬರ್ಸ್ ಇರಬೇಕು. ಈ ರೀತಿಯಾಗಿ ಕಾಂಬಿನೇಷನ್ ಮೂಲಕ ನೀವು ಒಂದು ಪಾಸ್ವರ್ಡ್ನೇ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಆಗಿ ನಾನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂದ್ರೆ ಈಗ ನನ್ನ ಹೆಸರು ಸಾಗರ ಅಂದ್ರೆ ನಾನು ಕ್ಯಾಪಿಟಲ್ SAGR123 ಈ ರೀತಿಯಾಗಿ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಲಿ, ಇವು 3 ಸ್ಮಾಲ್ ಅಕ್ಷರ ಇರಲಿ, ಇದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಒಂದು ನಂಬರ್ಸ್. ಈ ರೀತಿಯಾಗಿ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಅದೇ ರೀತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಅದು ಯಾವ ರೀತಿಯಾಗಿದೆ ಅದೇ ರೀತಿ ಹಾಕೊಳ್ಳಿ. ಮತ್ತು ಕೊನೆಯದಾಗಿ ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ತಕ್ಷಣ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಆನ್ ಅಕೌಂಟ್ ಇರುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಿವ್ಯೂ ತೋರಿಸುತ್ತೆ. ಏನೇನು ಡೀಟೇಲ್ಸ್ ಅನ್ನ ನೀಡಿದಿರಲ್ಲ ಅದು ಒಂದು ಪ್ರಿವ್ಯೂ ತೋರಿಸುತ್ತೆ. ನಿಮ್ಮ SLC ಅಂಕಪಟ್ಟಿಯನ್ನು ಮುಂದೆ ಇಟ್ಟುಕೊಳ್ಳಿ. ಇದನ್ನ ಚೆಕ್ ಮಾಡಿಕೊಳ್ಳಿ. ಕರೆಕ್ಟ್ ಸ್ಪೆಲ್ಲಿಂಗ್, ಯಾವುದೇ ರೀತಿ ಮಿಸ್ಟೇಕ್ ಅನ್ನ ಮಾಡಿಕೊಳ್ಳಬೇಡಿ. ಕರೆಕ್ಟಾಗಿ ನಿಮ್ಮ ಒಂದು ಪ್ರಿವ್ಯೂನ ಚೆಕ್ ಮಾಡಿಕೊಂಡು ಕೊನೆಯದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನಿಮಗೆ SMS ಮೂಲಕ ಮತ್ತು ಜಿಮೇಲ್ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ಸಕ್ಸಸ್ಫುಲ್ ಆಗುತ್ತೆ. ಇದಾದ ತಕ್ಷಣ ಡೈರೆಕ್ಟ್ ಆಗಿ ನೀವು ಲಾಗಿನ್ ಪೇಜ್ಗೆ ಬರಬೇಕಾಗುತ್ತೆ. ನೋಡಿ, ಅಕೌಂಟ್ ಏನು ಕ್ರಿಯೇಟ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಇದೇ ರೀತಿ ನೀವೇನು ರಿಜಿಸ್ಟ್ರೇಷನ್ ಮಾಡುವಾಗ ಒಂದು ಮೊಬೈಲ್ ನಂಬರ್, ಇಮೇಲ್ ಐಡಿ ಕೊಟ್ಟಿರ್ತೀರಲ್ಲ, ಇವೆರಡರಲ್ಲಿ ಒಂದು ಹಾಕೊಡಿ. ಇಲ್ಲಿ ಮೊಬೈಲ್ ನಂಬರ್ನ ಹಾಕೊಡಿ. ಈಗೇನು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಪಾಸ್ವರ್ಡ್ನ ಇಲ್ಲಿ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಡಿಕ್ಲೇರ್ ಇರುತ್ತೆ. ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ, ಇದನ್ನ ಓದಿಕೊಳ್ಳಬಹುದು. ಕೆಳಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ಒಂದು ಅಪ್ಲಿಕೇಶನ್ ಇಲ್ಲಿ ಅವೈಲಬಲ್ ಇದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರುತ್ತಾರೆ. ಇಲ್ಲಿ ಗ್ರೂಪ್ ಟಿ ವೇರಿಯಸ್ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೀವು ಒಂದು ಜೋನ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಜೋನ್ಸ್ಗಳು ಇರುತ್ತವೆ. ಕರ್ನಾಟಕದವರು ಬೆಂಗಳೂರು ಜೋನ್ಗೆ ಅಪ್ಲೈ ಮಾಡಬೇಕಾ ಅಂತ ಯಾವುದೇ ರೀತಿ ಇಲ್ಲ, ನೀವು ಬೇಕಾದ ಜೋನಿಗೂನು ಅಪ್ಲೈ ಅನ್ನ ಮಾಡಬಹುದು. ನಾನು ಈಗ ಎಕ್ಸಾಂಪಲ್ ಆಗಿ ಬೆಂಗಳೂರು ಜೋನ್ಗೆ ಅಪ್ಲೈ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ, ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಷ್ಟು ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವಿಲ್ಲಿ ಸಬ್ಮಿಟ್ ಮಾಡಬೇಕು. ಏನೇನು ಡೀಟೇಲ್ಸ್ ಇರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಈಗಾಗಲೇ ನೀವು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ನೀಡಿರ್ತೀರಲ್ಲ ಅಕೌಂಟ್ ಕ್ರಿಯೇಟ್ ಮಾಡುವಾಗ, ಇದು ಆಟೋಮ್ಯಾಟಿಕ್ ಆಗಿ ಇಲ್ಲಿ ಬಂದಿರುತ್ತೆ. ನೀವು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿಂದ ಹಾಕಬೇಕು ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಮ್ಯಾರಿಡ್ ಸ್ಟೇಟ್ ಇಂದ ನೀವಿಲ್ಲಿ ಅಪ್ಲಿಕೇಶನ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಏನೇನು ಡೀಟೇಲ್ಸ್ ನೀಡಬೇಕು ನಾನು ಹೇಳ್ತೀನಿ ನೋಡಿ. ಮೊದಲನೇದಾಗಿ ಮ್ಯಾರಿಡ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಹಾಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ ಹಾಕೊಳ್ಳಿ. ಮತ್ತು ನಿಮ್ಮ ರಿಲಿಜನ್ ಕೇಳುತ್ತೆ, ನಿಮ್ಮ ರಿಲಿಜನ್ ಯಾವುದು. ನೋಡಿ, ನಾನು ರಿಲಿಜನ್ ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಮದರ್ ಟಂಗ್ ಕೇಳ್ತಾ ಇದೆ, ಅಂದ್ರೆ ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳ್ತಾ ಇದೆ. ಸಾಕಷ್ಟು ಲ್ಯಾಂಗ್ವೇಜ್ಗಳಿರುತ್ತೆ. ನಮ್ಮ ಮಾತೃಭಾಷೆ ಕನ್ನಡ ಆಗಿದೆ, ಅದಕ್ಕೆ ನಾನು ಕನ್ನಡ ಅಂತ ಇಲ್ಲಿ ನಾವು ಚೂಸ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ. ಇದಾದ ತಕ್ಷಣ ಒಂದು ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಚೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇದೆ. ಅಂದ್ರೆ ನೀವು ಎಕ್ಸಾಮಿನೇಷನ್ ಯಾವ ಒಂದು ಭಾಷೆಯಲ್ಲಿ ಕಂಡಕ್ಟ್ ಮಾಡ್ತೀರಾ, ಯಾವ ಒಂದು ಭಾಷೆಯಲ್ಲಿ ಬರೀತೀರಾ ಅಂತ ಇಲ್ಲಿ ಕೇಳಿರ್ತಾರೆ. ಇಲ್ಲಿ ನೀವು ಯಾವ ಒಂದು ಭಾಷೆಯನ್ನು ಚೂಸ್ ಮಾಡ್ತೀರಲ್ಲ ಅದೇ ಭಾಷೆಯಲ್ಲಿ ನಿಮ್ಮ ಒಂದು ಕ್ವೆಶ್ಚನ್ ಪೇಪರ್ ಬರುತ್ತೆ. ಅದೇ ಭಾಷೆಯಲ್ಲಿ ನೀವು ಒಂದು ಎಕ್ಸಾಮಿನೇಷನ್ ಅಟೆಂಡ್ ಆಗ್ಬೇಕಾಗುತ್ತೆ. ಇಲ್ಲಿ ಇಂಗ್ಲಿಷ್ ಆಗಿರಬಹುದು, ಸಾಕಷ್ಟು ಲ್ಯಾಂಗ್ವೇಜ್ಗಳು ಇರ್ತವೆ. ನಾವು ಕನ್ನಡ ಅಂತ ಚೂಸ್ ಮಾಡ್ಕೊಳ್ತಾ ಇದ್ದೀವಿ, ನಾವು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೀತಾ ಇದ್ದೀವಿ. ಇದಾದ ತಕ್ಷಣ ಎರಡು ರೀತಿ ಒಂದು ಆಪ್ಷನ್ಸ್ ಬರುತ್ತೆ.
ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಬಗ್ಗೆ ಡೀಟೇಲ್ಸ್ ನೀಡಬೇಕು. ಏನಾದ್ರೂ ನಿಮಗೆ ಮಾರ್ಕ್ಸ್ಗಳಿದ್ರೆ ಐಡೆಂಟಿಟಿ ಮಾರ್ಕ್ ಇದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ನೋ ಮಾರ್ಕ್ ಅಂತ ಈ ರೀತಿಯಾಗಿ ಸಿಂಪಲ್ ಆಗಿ ನೀವು ಟೈಪ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ಕಮ್ಯುನಿಟಿ ಡೀಟೇಲ್ಸ್ ಅಂದ್ರೆ ಕ್ಯಾಟಗರಿ ಡೀಟೇಲ್ಸ್ ಅನ್ನ ನೀಡಬೇಕಾಗುತ್ತೆ. ಇಲ್ಲಿ ಏನು ಒಂದು ಕ್ಯಾಟಗರಿ ಡೀಟೇಲ್ಸ್ ಅನ್ನ ನೀಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಇಷ್ಟು ಕ್ಯಾಟಗರಿ ಇರ್ತವೆ. ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್, SC ST OBC EWS ಈ ರೀತಿಯಾಗಿ ಕ್ಯಾಟಗರಿ ಇರುತ್ತೆ ನಿಮ್ದು. ಇದರಲ್ಲಿ ಯಾವುದು ಕ್ಯಾಟಗರಿ ಇದೆ ಅದನ್ನ ಚೂಸ್ ಮಾಡಬೇಕು. ನೋಡಿ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಏನಾದ್ರೂ ನೀವು ಆಗಿದ್ರೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೇಳೋದಿಲ್ಲ ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡುವಂತಹ ಅವಶ್ಯಕತೆನೂ ಇರೋದಿಲ್ಲ. ಇಷ್ಟು ಸಿಂಪಲ್ ಆಗಿ ಅನ್ರಿಸರ್ವ್ಡ್ ಕ್ಯಾಂಡಿಡೇಟು ಇಷ್ಟೇ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೀವು ಹೋಗಬಹುದು. ಏನಾದ್ರೂ ನೀವು OBC SC ST ಏನಾದ್ರೂ ರಿಸರ್ವೇಷನ್ ಕೆಟಗರಿ ಇದ್ರೆ ನೀವು ಎಲ್ಲ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ನೀಡಬೇಕು. ಎಕ್ಸಾಂಪಲ್ ಆಗಿ ನಾನು OBC ಅವರು ಯಾವ ರೀತಿ ಅಪ್ಲೈ ಮಾಡಬೇಕು, SC ST ಅಭ್ಯರ್ಥಿಗಳು ಯಾವ ರೀತಿಯಾಗಿ ಡೀಟೇಲ್ಸ್ ನೀಡಬೇಕು ಅಂತ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಈಗ OBC ಅಭ್ಯರ್ಥಿಯವರು ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ OBC ಅಂತ ಕ್ಲಿಕ್ ಮಾಡಿಕೊಳ್ಳಿ. OBC ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ ನಿಮಗೆ. ನೋಡಿ SC ST ಅಂಡ್ OBC ನಾನ್ ಕ್ರಿಮಿ ಲೇಯರ್ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಇನ್ ರಿಕ್ರೂಟ್ಮೆಂಟ್ ಇನ್ ಇಂಡಿಯನ್ ರೈಲ್ವೇಸ್. ಅಂದ್ರೆ ಈ ಒಂದು ಅಭ್ಯರ್ಥಿಗಳಿಗೆ ಒಂದು ರಿಸರ್ವೇಷನ್ ಇರುತ್ತೆ. ಅದನ್ನು ಕಾಸ್ಟ್ ಸರ್ಟಿಫಿಕೇಟ್ನ ಕಂಪಲ್ಸರಿಯಾಗಿ ಡೀಟೇಲ್ಸ್ ನೀಡಬೇಕು, ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ನೀಡಿರುತ್ತಾರೆ. ಅಂತ ಅಭ್ಯರ್ಥಿಗಳು ಏನು ಮಾಡಬೇಕು, ಸೆಂಟ್ರಲ್ ಗವರ್ನಮೆಂಟ್ ಕಾಸ್ಟ್ ಸರ್ಟಿಫಿಕೇಟ್ನ ಡೀಟೇಲ್ಸ್ ನೀಡಬೇಕು. ಯಾವುದೇ ರೀತಿಯಾಗಿ ಸ್ಟೇಟ್ ಗವರ್ನಮೆಂಟ್ ಡೀಟೇಲ್ಸ್ ಅಂದ್ರೆ ಕನ್ನಡದಲ್ಲಿ ಇರುತ್ತಲ್ಲ, ಅದು ಸ್ಟೇಟ್ ಗವರ್ನಮೆಂಟ್ ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲಿಷ್ನಲ್ಲಿ ಇರುತ್ತಲ್ಲ, ಅದು ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಾಸ್ಟ್ ಸರ್ಟಿಫಿಕೇಟ್. ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಐ ಅಂಡರ್ಸ್ಟ್ಯಾಂಡ್ ಅಂಡ್ ಅಗ್ರಿ ಅಂತ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಡು ಯು ಕಮ್ ಅಂಡರ್ OBC ನಾನ್ ಕ್ರಿಮಿ ಲೇಯರ್ ಅಂತ ಕೇಳ್ತಾ ಇದೆ. ನಿಮ್ಮ ಕಡೆ ಏನಾದ್ರೂ OBC ಕಾಸ್ಟ್ ಸರ್ಟಿಫಿಕೇಟ್ ಇದ್ರೆ ನೀವು ಕಂಪಲ್ಸರಿ ಇದನ್ನ ಎಸ್ ಅಂತ ಹಾಕೊಳ್ಳಿ. ಯಾಕಂದ್ರೆ ನೀವು ನಾನ್ ಕ್ರಿಮಿ ಲೇಯರ್ ಅಂದ್ರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಅಭ್ಯರ್ಥಿಗಳಿಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಕೊಡ್ತಾರೆ. ಕ್ರಿಮಿ ಲೇಯರ್ ಅಂದ್ರೆ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುತ್ತಾರಲ್ಲ ಅವರ ಅಭ್ಯರ್ಥಿಗಳಿಗೆ ಕ್ರಿಮಿ ಲೇಯರ್ ಹೇಳ್ತಾರೆ. ಇದನ್ನ ನೀವು ಕಂಪಲ್ಸರಿ ಎಸ್ ಅಂತ ಹಾಕೊಳ್ಳಿ. ನಿಮ್ಮ ಕಡೆ ಏನಾದ್ರೂ OBC ಸರ್ಟಿಫಿಕೇಟ್ ಇದ್ರೆ ಮಾತ್ರ, ಅಂದ್ರೆ OBC NCL ಸರ್ಟಿಫಿಕೇಟ್ ಅದರ ಬಗ್ಗೆ ಇನ್ಫಾರ್ಮೇಷನ್ ನೀಡಿದ್ದಾರೆ. ನೋಡಿ OBC NCL ಸರ್ಟಿಫಿಕೇಟ್ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್. ಇದು 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುತ್ತೆ. ನಿಮ್ಮ ಕಡೆ ಕಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಹಾಕೊಡಿ. ಎಸ್ ಅಂತ ಹಾಕೊಂಡ್ರೆ ಇಲ್ಲಿ ನಿಮ್ಮದು ಕ್ಯಾಸ್ಟ್ ಕೇಳುತ್ತೆ, ನಿಮ್ಮ ಜಾತಿ ಯಾವುದು ಇದನ್ನ ಹಾಕೊಡಿ. ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಮ ಒಂದು OBC ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ ಮತ್ತು ಸರ್ಟಿಫಿಕೇಟ್ ನಂಬರ್ RD ನಂಬರ್ ಅಂತ ಇರುತ್ತೆ. ನೋಡಿ RD ನಂಬರ್ನ ಹಾಕೊಳ್ಳಿ ಮತ್ತು ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿ ಅಂದ್ರೆ ಇದು ಅದೇ ಒಂದು ಡೀಟೇಲ್ಸ್ನಲ್ಲಿ ಇರುತ್ತೆ. ಅದೇ ಒಂದು ಕಾರ್ಡ್ ಸರ್ಟಿಫಿಕೇಟ್ ಇರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಅಥಾರಿಟಿಯಲ್ಲಿ ಇಶ್ಯೂ ಮಾಡಿದ್ದೀರಾ ಅಂತ ಇರುತ್ತೆ. ನೋಡಿ ಸಾಕಷ್ಟು ಆಪ್ಷನ್ಗಳಿದ್ದಾವೆ. ತಹಸೀಲ್ದಾರ್ ಈ ರೀತಿಯಾಗಿ ಇರುತ್ತೆ. ಅದೇ ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಡೀಟೇಲ್ಸ್ ಇರುತ್ತೆ ಮತ್ತು ಇಶ್ಯೂಯಿಂಗ್ ಸ್ಟೇಟ್ ಕೇಳ್ತಾ ಇದೆ. ಸ್ಟೇಟ್ ಕರ್ನಾಟಕ ಅಂತ ನೀವು ಚೂಸ್ ಮಾಡ್ಕೊಳ್ಳಿ ಮತ್ತು ಸರ್ಟಿಫಿಕೇಟ್ ಡೇಟ್ ಇರುತ್ತೆ. ಅದು ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮದು ಇಶ್ಯೂ ಡೇಟ್ ಇರುತ್ತೆ, ಅದನ್ನ ಹಾಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ OBC ಅಭ್ಯರ್ಥಿಗಳು ಹಾಕೊಳ್ಳಿ. ನೋಡಿ ಎಸ್ ಅಂತ ಹಾಕೊಂಡ್ರೆ ಮಾತ್ರ ನಿಮಗೆ OBC ಅಂತ ರಿಸರ್ವೇಷನ್ ಬರುತ್ತೆ. ಇಲ್ಲಿ ನೀವು ನೋ ಹಾಕೊಂಡ್ರೆ ಯಾವುದೇ ರೀತಿಯಾಗಿ OBC ರಿಸರ್ವೇಷನ್ ಬರೋದಿಲ್ಲ. ಎಸ್ ಅಂತ ಹಾಕೊಂಡು ನಿಮ್ಮ ಕಾಸ್ಟ್ OBC ಸರ್ಟಿಫಿಕೇಟ್ ಏನಿದೆ ಅದರ ಡೀಟೇಲ್ಸ್ನ ಇಲ್ಲಿ ನೀವು ಹಾಕೊಡಿ. ಇದಾದ ತಕ್ಷಣ SC ST ಅಭ್ಯರ್ಥಿಗಳು ಯಾವ ರೀತಿಯಾಗಿ ನೀಡಬೇಕು ಡೀಟೇಲ್ಸ್ ನೋಡೋಣ. ಎಕ್ಸಾಂಪಲ್ ಆಗಿ ST ಅಭ್ಯರ್ಥಿಗಳನ್ನ ನಾನು ತಗೊಳ್ತೀನಿ. ಐ ಅಂಡರ್ಸ್ಟ್ಯಾಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇವರದು ಅದೇ ರೀತಿ ನಿಮ್ಮದು SC ST ಅಭ್ಯರ್ಥಿಗಳು ಇಂಗ್ಲಿಷ್ನಲ್ಲಿ ಇರುತ್ತೆ. ಸೆಂಟ್ರಲ್ ಗೌರ್ನಮೆಂಟ್ ಸರ್ಟಿಫಿಕೇಟ್ ಇರುತ್ತೆ, ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ನೋಡಿ ಆ ಸರ್ಟಿಫಿಕೇಟ್ ಇರುತ್ತೆ. ನೋಡಿ ನಿಮ್ಮದು ನಿಮ್ಮ ಒಂದು ಜಾತಿ ಯಾವುದು ಅಂತ ಕೇಳುತ್ತೆ, ಟ್ರೈಬ್ ಅಥವಾ ನೇಮ್ ಆಫ್ ದ ಕಾಸ್ಟ್. ಎಕ್ಸಾಂಪಲ್ ಆಗಿ ನಮ್ದು ಎಷ್ಟು ಇದೆ ವಾಲ್ಮೀಕಿ ಅಂತ ಈ ರೀತಿಯಾಗಿ ಟ್ರೈಬ್ ಅಂತ ಹಾಕೋಬಹುದು ಮತ್ತು RD ನಂಬರ್ನ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕೋಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಅಥಾರಿಟಿ ಯಾವುದು ಇದೆ ನೋಡಿ ಅದನ್ನ ಹಾಕೊಳ್ಬೇಕು. ಇಶ್ಯೂ ಅಥಾರಿಟಿಯಲ್ಲಿ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ತೆಗೆಸಿದ್ದೇನೆ ಅದನ್ನ ಬೇಕು ಮತ್ತು ಒಂದು ಕಾರ್ಡ್ ಸರ್ಟಿಫಿಕೇಟ್ ಇಶ್ಯೂ ಡೇಟ್ನ ಹಾಕೋಬೇಕು. ಮತ್ತು SC ST ಅಭ್ಯರ್ಥಿಗಳಿಗೆ ಈ ಒಂದು ಆಪ್ಷನ್ ಹೊಸದಾಗಿರುತ್ತೆ. ಏನಂದ್ರೆ SC ST ಅಭ್ಯರ್ಥಿಗಳಿಗೆ ಒಂದು ಟ್ರೈನ್ ಟ್ರಾವೆಲ್ ಫಾಸ್ಟ್ ಫ್ರೀ ಇರುತ್ತೆ. ಅಂದ್ರೆ ನೀವು ಎಕ್ಸಾಮಿನೇಷನ್ ಏನು ಸಿಟಿ ಬೀಳುತ್ತೆ ನಿಮ್ಮ ಒಂದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇಂದ ಆ ಒಂದು ಎಕ್ಸಾಮಿನೇಷನ್ ಸಿಟಿವರೆಗೆ ನೀವು ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಅಂದ್ರೆ SC ST ಬರುತ್ತೆ ಕಂಪಲ್ಸರಿ. ಇದನ್ನ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡ ತಕ್ಷಣ ನೆಕ್ಸ್ಟ್ ಈ ರೀತಿ ಆಪ್ಷನ್ ಬರುತ್ತೆ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಡೀಟೇಲ್ಸ್ ನೀಡು ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದು ಇದೆ ಅದನ್ನ ಡೀಟೇಲ್ಸ್ ಹಾಕೊಳ್ಳಿ. ಇಷ್ಟು ಹಾಕೊಳ್ಳಿ ಕಂಪಲ್ಸರಿಯಾಗಿ. SC ST ಅಭ್ಯರ್ಥಿಗೆ ಎಸ್ ಅಂತ ಹಾಕೊಳ್ಳಿ. ಯಾಕಂದ್ರೆ ನಿಮಗೆ ಫ್ರೀಯಾಗಿ ಟ್ರಯಲ್ ಪಾಸ್ ಕೊಡ್ತಾರೆ.
ಅವರು ಎಸ್ ಅಂತ ಹಾಕೊಳ್ಳಿ, ಇಷ್ಟು ಹಾಕೋಬೇಕು. ನಿಯರೆಸ್ಟ್ ಹಾಕೊಂಡ ತಕ್ಷಣ SC/ST ಅಭ್ಯರ್ಥಿಗಳಿಗೆ ಏನು ಕಾಸ್ಟ್ ಸರ್ಟಿಫಿಕೇಟ್ ಇರಲ್ಲ. ಅದನ್ನ ಕಂಪಲ್ಸರಿ ಅಪ್ಲೋಡ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ನೀವು ಕಂಪಲ್ಸರಿ ಇಲ್ಲಿ ಒಂದು 500ದ ಒಂದು PDF ಫಾರ್ಮಾಟ್ನಲ್ಲಿ SC/ST ಅಭ್ಯರ್ಥಿಗಳು ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಅನ್ನ ಮಾಡಿಕೊಳ್ಳಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ. 500ದ ಒಳಗೆ PDF ಫಾರ್ಮಾಟ್ ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿದೀನಿ. ಯಾವ ರೀತಿ ಮಾಡಬೇಕು ಅಂತ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ವಿಡಿಯೋ ಇದೆ, ನೋಡಿ ಚೆಕ್ ಔಟ್ ಮಾಡಿ. ಮತ್ತು 500 ಒಳಗಿರುವ ಒಂದು PDF ಫಾರ್ಮಾಟ್ನಲ್ಲಿ ಒಂದು ಡಾಕ್ಯುಮೆಂಟ್ನ PDFನ ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ಕಾಸ್ಟ್ ಸರ್ಟಿಫಿಕೇಟ್ನ ಇಷ್ಟು ಡೀಟೇಲ್ಸ್ನ ನೀಡಬೇಕು ನೋಡ. ಇದರಲ್ಲಿ ನಾನು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. SC ಅಭ್ಯರ್ಥಿಗಳಾಗಿದ್ದರು SC ಅಭ್ಯರ್ಥಿಗಳು ಇದೇ ರೀತಿಯಾಗಿ ಮಾಹಿತಿಯನ್ನು ನೀಡಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಕೊಳ್ಳೋದು ಇದೆ, ಏನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಇರುತ್ತೆ. ಇಷ್ಟು ಕಮ್ಯುನಿಟಿ ಡೀಟೇಲ್ಸ್ನ ನೀಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಆ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ನೀಡಬೇಕು. ನಿಮ್ಮ ಒಂದು ಸ್ಟೇಟ್ ಆಗಿರಬಹುದು, ಡಿಸ್ಟ್ರಿಕ್ಟ್ ಅಡ್ರೆಸ್, ಇದು ಆಧಾರ್ ಕಾರ್ಡ್ ಯಾವ ರೀತಿ ಇದೆಯಲ್ಲ ಅದನ್ನು ಹಾಕೊಳ್ಳಿ. ಮತ್ತು ನಿಮ್ಮ ಒಂದು ಸಿಟಿ ಆಗಿರಬಹುದು, ಪಿನ್ ಕೋಡ್ನ ಹಾಕೊಳ್ಬೇಕು. ಇಲ್ಲ ನಮ್ದು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ, ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದೆ ಅಂದರೆ ಸಪರೇಟ್ ಆಗಿ ಹಾಕೊಳ್ಬಹುದು. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇದೆಯಲ್ಲ, ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಇಟ್ಕೋಬೇಕು. ಪ್ರೆಸೆಂಟ್ ಅಡ್ರೆಸ್ ನೀವು ಎಲ್ಲಿ ಇರುತ್ತಲ್ಲ ಅದೇ ಡೀಟೇಲ್ಸ್ ಇಡಬೇಕು. ಇಲ್ಲ ನಾನು ಪರ್ಮನೆಂಟ್ ಅಡ್ರೆಸ್ನಲ್ಲೇ ಇದ್ದೀನಿ ಅಂದರೆ ಎರಡು ರೀತಿ ಅದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ಳಿ. ಇದು ಒಂದು ಫಿಲ್ ಮಾಡ್ಕೊಂಡು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಇದು ಫಿಲ್ ಆಗುತ್ತೆ. ಇಷ್ಟು ಡೀಟೇಲ್ಸ್ನ ಇಟ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಅದರ್ಸ್ ಡೀಟೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ನೀಡಬೇಕು. ನೋಡಿ ಏನೇನು ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ಳೋಣ. ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾದ್ರೆ ನೋ ಅಂತ ಹಾಕೊಳ್ಳಿ. ಮತ್ತು ನೀವೇನಾದ್ರೂ PWBD ಕ್ಯಾಂಡಿಡೇಟ್ಸ್ಗಳಾಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಹಾಕೊಳ್ಳಿ. ನಿಮಗೇನಾದ್ರೂ ಸ್ಕ್ರೈಬ್ ಡೀಟೇಲ್ಸ್ ಅಂದ್ರೆ ನಿಮಗೇನಾದ್ರೂ ಒಂದು ಸ್ಕ್ರೈಬ್ ರೈಟಿಂಗ್ ಎಬಿಲಿಟಿ ಏನಾದ್ರೂ ಹೊಂದಿಲ್ಲ ಅಂದ್ರೆ ನೀವು ಎಸ್ ಅಂತ ಹಾಕೊಂಡು ಒಂದು ಸ್ಕ್ರೈಬ್ನ ತಗೊಳ್ಬಹುದು. ಇಲ್ಲ ಇದಕ್ಕೆ ನಾನು ಯಾವುದೇ ರೀತಿ ಸಂಬಂಧಪಟ್ಟಿಲ್ಲ ಅಂದ್ರೆ ಸಿಂಪಲ್ ಆಗಿ ನೀವು ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು EBC ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾದ್ರೆ ನೋ ಅಂತ ಹಾಕೊಳ್ಳಿ. EBC ಸರ್ಟಿಫಿಕೇಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ ನೋಡಿ. EBC ಸರ್ಟಿಫಿಕೇಟ್ ಅಂದ್ರೆ ಏನು? OBC ಅಭ್ಯರ್ಥಿಗಳು ಇರ್ತಾರಲ್ಲ ಅವರು 5000ಕ್ಕಿಂತ ಕಡಿಮೆ ಇರುವ ಆದಾಯ ಮತ್ತು BPL ಕಾರ್ಡ್ ಹೊಂದಿರುವ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ಆದರೆ ಇದು ಯಾವುದೇ ರೀತಿ ರಿಸರ್ವೇಷನ್ ಅಲ್ಲ. ನಿಮಗೆ ಕೀ ಕನ್ಸೆಷನ್ ಇರುತ್ತೆ, ಅಂದ್ರೆ ಈಗ ನಿಮಗೆ 500 ಪೇ ಮಾಡೋದು ಇರುತ್ತೆ. ಈ ಒಂದು ಅಪ್ಲಿಕೇಶನ್ಗೆ ಈ EBC ಸರ್ಟಿಫಿಕೇಟ್ ಇದ್ರೆ ನಿಮಗೆ 250ನ ಮಾಡ್ತಾರೆ, 250ನ ಮೈನಸ್ ಮಾಡ್ತಾರೆ. ಅದಕ್ಕೆ ಈ EBC ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದ್ರೆ ನೀವು 5000 ಈಗಾಗಲೇ ನಮ್ದು ಇನ್ಕಮ್ ಕಡಿಮೆ ಇದೆ, BPL ಕಾರ್ಡ್ ಇದೆ ಅಂತ ಎಸ್ ಅಂತ ಹಾಕೊಳ್ಬೇಡಿ. ಯಾಕಂದ್ರೆ ಇಲ್ಲಿ EBC ಸರ್ಟಿಫಿಕೇಟ್ ನೀವು ತೆಗಿಸಬೇಕಾಗುತ್ತೆ. ನಿಮ್ಮ ತಹಸೀಲ್ದಾರ್ ಆಫೀಸ್ನಲ್ಲಿ ಹೋಗಿ EBC ಸರ್ಟಿಫಿಕೇಟ್ ತೆಗಿಸಿದರೆ ಮಾತ್ರ. ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ನೀಡಿದ್ದಾರೆ ನೋಡಿ, EBC ಸರ್ಟಿಫಿಕೇಟ್ ಇಸ್ ನಾಟ್ ಸಬ್ಮಿಟೆಡ್ ಅಂದ್ರೆ ನೀವೇನಾದ್ರೂ ಅಲ್ಲಿ ಕೈನಲ್ಲಿ ಏನಾದ್ರೂ ಸೆಲೆಕ್ಟ್ ಆದ ತಕ್ಷಣ EBC ಸರ್ಟಿಫಿಕೇಟ್ ನೀವೇನಾದ್ರೂ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದ್ರೂ EBC ಸರ್ಟಿಫಿಕೇಟ್ ನೀವೇನಾದ್ರೂ ತೆಗಿಸಿದ್ರೆ ಇದನ್ನ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ಸಿಂಪಲ್ ಆಗಿ ನೋ ಅಂತ ಹಾಕೊಂಡ್ಬಿಡಿ. ನೋ ಅಂತ ಹಾಕೊಂಡ್ಬಿಡಿ, ಈ ರೀತಿಯಾಗಿ ನೋ ಅಂತ ಹಾಕೊಂಡು ಬಿಡಿ, ಇಲ್ಲಿ ನೋ ಅಂತ ಹಾಕೊಂಡು ಬಿಡಿ. ಇದಾದ ತಕ್ಷಣ ಒಂದು ಆರ್ ಯು ಆನ್ ಎಂಪ್ಲಾಯಿ ಆಫ್ ಇಂಡಿಯನ್ ರೈಲ್ವೆ ಕೇಳ್ತಾ ಇದ್ರೆ ನೀವೇನಾದ್ರೂ ಇಂಡಿಯನ್ ರೈಲ್ವೆ ಎಂಪ್ಲಾಯಿ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೊಳ್ಳಿ. ಅದಕ್ಕೆ ಎಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಡೀಟೇಲ್ಸ್ನ ಕೇಳ್ತಾರೆ ನೋಡಿ. ಇದಾದ ತಕ್ಷಣ ಕರೆಂಟ್ ಎಂಪ್ಲಾಯಿ ಡೀಟೇಲ್ಸ್ನ ಕೇಳ್ತಾ ಇದೆ. ಸದ್ಯಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಅಂದ್ರೆ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನಾದ್ರೂ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಒಳಗೆ ಮಾಡ್ತಾ ಇದ್ದೀರಾ, ಇಲ್ಲ ನಾನು ಯಾವುದೇ ರೀತಿ ಜಾಬ್ ಅನ್ನ ಮಾಡ್ತಾ ಇಲ್ಲ, ಇಲ್ಲ ಏನು ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಸಿಂಪಲ್ ಆಗಿ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಡೀಟೇಲ್ ಆಫ್ ಕೋರ್ಸ್ ಕಂಪ್ಲೀಟ್ ಆಕ್ಟ್ ಅಪ್ರೆಂಟಿಸ್ ಕೇಳ್ತಾ ಇದೆ. ಏನಾದ್ರೂ ನೀವು ಅಪ್ರೆಂಟಿಸ್ ಕಂಪ್ಲೀಟ್ ಮಾಡಿದ್ರೆ ಎಸ್ ಅಂತ ಹಾಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ನೀಡಬೇಕು. ಇಲ್ಲ ನಾನು ಯಾವುದೇ ರೀತಿಯಾಗಿ ಅಪ್ರೆಂಟಿಸ್ನ ಮುಗಿಸಿಲ್ಲ, ನಾನು ಕಂಪ್ಲೀಟ್ ಮಾಡಿ ಇಲ್ಲ ಅನ್ನೋದನ್ನ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಬ್ಯಾಂಕ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಬ್ಯಾಂಕ್ ಇನ್ಫಾರ್ಮೇಷನ್ ಯಾಕೆ ನೀಡಬೇಕು ಅಂದ್ರೆ ಇಲ್ಲಿ ನಿಮಗೆ 500 OBC ಮತ್ತು 250 SC/ST ಅಭ್ಯರ್ಥಿಗಳು ಏನು ಅಮೌಂಟ್ನ ಪೇ ಮಾಡ್ತಿರಲ್ಲ, ನಿಮಗೆ ಈ ಒಂದು ಬ್ಯಾಂಕ್ ಡೀಟೇಲ್ಸ್ಗೆ ಅವರು ಅಮೌಂಟ್ನ ರಿಫಂಡ್ ಮಾಡ್ತಾರೆ. ಆ ಅಮೌಂಟ್ ರಿಫಂಡ್ ಯಾವಾಗ ಮಾಡ್ತಾರೆ ಅಂದ್ರೆ ನೀವು ಮೊದಲನೇ ಒಂದು CBT ಎಕ್ಸಾಮಿನೇಷನ್ ಅಟೆಂಡ್ ಆದ್ಮೇಲೆ ನಿಮಗೆ ರಿಫಂಡ್ ಮಾಡ್ತಾರೆ. ಅದರ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ನೀಡಬೇಕು. ಇಲ್ಲಿ ಯಾವ ಬ್ಯಾಂಕ್ ಡೀಟೇಲ್ಸ್ ನೀಡ್ತೀರಲ್ಲ ಈ ಬ್ಯಾಂಕಿಗೆ ನಿಮ್ಮ ಅಮೌಂಟ್ ರಿಫಂಡ್ ಆಗುತ್ತೆ. ಈ ರೀತಿಯಾಗಿ ನೀವು ಡೀಟೇಲ್ಸ್ನ ನೀಡ್ಕೊಳ್ಳಿ. ಇಲ್ಲಿ ನಿಮ್ಮದು ಹೋಲ್ಡರ್ ನೇಮ್ ಇರುತ್ತೆ ಮತ್ತು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕೊಳ್ಬೇಕು. ಇಲ್ಲಿ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೋಬೇಕು. ಇದಾದ ತಕ್ಷಣ ರಿಫಂಡ್ ಆಫ್ ಫೀಸ್ ಬ್ಯಾಂಕ್ IFSC ಕೋಡ್, ಇಲ್ಲಿ ನಿಮ್ಮ ಬ್ಯಾಂಕ್ IFSC ಕೋಡ್ನ ಹಾಕೊಳ್ಳಿ ಹಾಗೂ ಒಂದು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ
ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಟೋಮ್ಯಾಟಿಕ್ ಆಗಿ ನಿಮ್ಮ ಬ್ಯಾಂಕ್ ನೇಮ್ ಬ್ಯಾಂಕ್ ಅಡ್ರೆಸ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ನಿಮ್ಮ ಹೋಲ್ಡರ್ ನೇಮ್ ಬ್ಯಾಂಕ್ ಅಕೌಂಟ್ ನಂಬರ್ ವೆರಿಫೈ ಮಾಡ್ಕೋಬೇಕು. ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ IFSC ಕೋಡ್ ಹಾಕೋಬೇಕು. IFSC ಕೋಡ್ ಹಾಕೊಂಡು ಇಲ್ಲಿ ವೆರಿಫೈ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಅಡ್ರೆಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಇಷ್ಟು ಡೀಟೇಲ್ಸ್ನ ಇಟ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ. ನೋಡಿ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಒಂದು ಎಜುಕೇಷನ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಅನ್ನ ಇಲ್ಲಿ ನೀಡಬೇಕಾಗುತ್ತೆ. ನೋಡಿ ಇಲ್ಲಿ ಎಜುಕೇಷನ್ ಇನ್ಫಾರ್ಮೇಷನ್ ಏನ್ ನೀಡಬೇಕು ಅಂದ್ರೆ ಒಂದು ಮೆಟ್ರಿಕ್ಯುಲೇಷನ್ಸ್ ಡೀಟೇಲ್ಸ್ ಆಗಿರಬಹುದು, ಅಂದ್ರೆ SLC ಅಂಕಪಟ್ಟಿಯ ಡೀಟೇಲ್ಸ್ ಆಗಿರಬಹುದು, ಅಥವಾ ನೀವೇನಾದ್ರೂ ITI ಕಂಪ್ಲೀಟ್ ಮಾಡಿದ್ರೆ ITI ಡೀಟೇಲ್ಸ್ ಅನ್ನ ನೀಡಬೇಕು, ಅಥವಾ ನೀವು NSC ಅಂದ್ರೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ನೀಡಬಹುದು. ನೋಡಿ ಈಗಾಗಲೇ ನಾನು 10 ಈಗ ಡೀಟೇಲ್ಸ್ನ ನೀಡಿದ್ದೇನೆ. ಇದನ್ನ ಅಪ್ಡೇಟ್ನ ಮಾಡ್ಕೊಳ್ಳೋಣ. ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ. ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನೇನು ಡೀಟೇಲ್ಸ್ನ ನೀಡಬೇಕು ಅಂದ್ರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ SSLC ಆಗಿರಬಹುದು, ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತು ಬೋರ್ಡ್ ನೇಮ್ನ ಹಾಕೊಳ್ಳಿ ಮತ್ತು ಪಾಸಿಂಗ್ ಡೇಟ್ ಹಾಕೊಳ್ಳಿ. ನಿಮ್ಮ ರೋಲ್ ನಂಬರ್ ಏನು, ಒಂದು ಸರ್ಟಿಫಿಕೇಟ್ನಲ್ಲಿ ರೋಲ್ ನಂಬರ್ ಇರುತ್ತೆ, ಅದನ್ನ ರೋಲ್ ನಂಬರ್ನ ಹಾಕೊಳ್ಳಿ. ಮತ್ತೊಂದು ಆಪ್ಷನ್ ಬಂದಿದೆ ಹೊಸದು, SSLC ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ಏನು ಮಾಹಿತಿ ನೀಡಬೇಕು ಅಂದ್ರೆ ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ನೋಡಿ, ಅದರ ಬಗ್ಗೆ ಡೀಟೇಲ್ಸ್ ನೀಡಬೇಕು. ಅದು ಎಲ್ಲಿ ಇರುತ್ತೆ ಅಂತ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೀವು ನೋಡ್ತಿರಬಹುದು, ನೋಡಿ ಇಲ್ಲಿದೆ ನೋಡಿ ಸೀರಿಯಲ್ ನಂಬರ್. ಇದು ಸೀರಿಯಲ್ ನಂಬರ್ ಆಗಿರುತ್ತೆ. ಈ ನಂಬರ್ನ ನೀವು SLC ಅಂಕಪಟ್ಟಿಯಲ್ಲಿ ಮೇಲೆ ಇರುತ್ತೆ ನೋಡಿ, ಈ ಸೀರಿಯಲ್ ನಂಬರ್ನ ನೀವು ಅಲ್ಲಿ ಫಿಲ್ ಅನ್ನ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ ನೀಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಡೇಟ್ ಆಗುತ್ತೆ. ಯುವರ್ ಎಜುಕೇಷನ್ ಡೀಟೇಲ್ಸ್ ಅಪ್ಡೇಟ್ ಸಕ್ಸಸ್ಫುಲ್ ಆಗುತ್ತೆ. ಈ ರೀತಿಯಾಗಿ ಅಪ್ಡೇಟ್ ಆಗುತ್ತೆ. ನೀವೇನಾದ್ರೂ ITI ಕಂಪ್ಲೀಟ್ ಮಾಡಿದ್ರೆ ITI ಮೇಲೆ ಕ್ಲಿಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಟ್ರೇಡ್ ಆಗಿರಬಹುದು, ಸ್ಟೇಟ್, ಡಿಸ್ಟ್ರಿಕ್ಟ್, ಇನ್ಸ್ಟಿಟ್ಯೂಟ್ ನೇಮ್, ಪಾಸಿಂಗ್ ಮತ್ತು ಸರ್ಟಿಫಿಕೇಟ್ ಇಶ್ಯೂ ಬೈ ಮತ್ತು ಸರ್ಟಿಫಿಕೇಟ್ ಟೈಪ್ ಈ ರೀತಿ ಆಪ್ಷನ್ ಕೇಳುತ್ತೆ. ಇಲ್ಲ ನಾನು 10 ಹೀಗೆ ಅಷ್ಟೇ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೆ ಅಷ್ಟೇ ನೀವು ಡ್ಯಾಶ್ ಅನ್ನ ಬಿಡಬಹುದು. SLC ಡೀಟೇಲ್ಸ್ ಅನ್ನ ಇಟ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಳ್ಳಿ. ನೋಡಿ ನೆಕ್ಸ್ಟ್ ಒಂದು ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್ನ ನೆಕ್ಸ್ಟ್ ಸ್ಟೆಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅಲ್ಲಿ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದು ಈ ರೀತಿಯಾಗಿ ಆಪ್ಷನ್ ಬರುತ್ತೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ. ಅಂದ್ರೆ ನೀವು ಏನು ಕಾರ್ಡ್, ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತೀರಲ್ಲ, ಇಲ್ಲಿ ಅದು ಅಪ್ಲೋಡೆಡ್ ಸ್ಟೇಟಸ್ ಅಪ್ಲೋಡೆಡ್ ಅಂತ ಬಂದಿರುತ್ತೆ. ಅದನ್ನ ಮತ್ತೊಮ್ಮೆ ಇಲ್ಲಿ ವ್ಯೂ ಅಂತ ಇದೆಯಲ್ಲ, ಇದನ್ನ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ನಾವು ಕಾರ್ಡ್, ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದೀವಿ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಬಂದಿರುತ್ತೆ. ನೀವಿಲ್ಲಿ ಕ್ಯಾಟಗರಿ ಡೀಟೇಲ್ಸ್ ನೀಡುವಾಗ ಅಪ್ಲೋಡ್ ಮಾಡಿರ್ತೀರಲ್ಲ ಒಂದು ಕಾರ್ಡ್, ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡೆಡ್ ಅಂತ ಬಂದಿರುತ್ತೆ. ಅದನ್ನ ಮತ್ತೊಮ್ಮೆ ವ್ಯೂ ಮಾಡಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀವಿ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ, ಯಾಕಂದ್ರೆ ಬ್ಲರ್ ಆಗಿರಬಾರದು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ, ಅದಕ್ಕೆ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿದಿಲ್ಲ ಅಂತ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ನೀವು ಹೋಗಬೇಕಾಗುತ್ತೆ. ಇನ್ನು ಇಲ್ಲಿ ಸಿಗ್ನೇಚರ್ ಮತ್ತು ಫೋಟೋ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಇದೆ, ಏನ್ ರೀತಿ ಫಾಲೋ ಮಾಡಬೇಕು, ಯಾವ ರೀತಿ ಫಾಲೋ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಸ್ಯಾಂಪಲ್ ನೀಡಿದ್ದಾರೆ, ಅವರು ಫೋಟೋಗ್ರಾಫಿ ಯಾವ ರೀತಿಯಾಗಿ ಇರಬೇಕು ಅಂತ ನೋಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸ್ಯಾಂಪಲ್ ಆಗಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು. ಯಾವುದೇ ರೀತಿ ಗ್ಲಾಸಸ್ ಆಗಿರಬಹುದು, ಕ್ಯಾಪ್ಸ್ ಆಗಿರಬಹುದು, ಮಿಕ್ಸ್ ವೈಟ್ ಬ್ಯಾಕ್ಗ್ರೌಂಡ್ ಆಗಿರಬಹುದು ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ, ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ನೀವು ಸ್ಯಾಂಪಲ್ ಆಗಿ ಈ ರೀತಿಯಾಗಿ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ. ನೋಡಿ ಫೋಟೋಗ್ರಾಫ್ ಯಾವ ರೀತಿಯಾಗಿ ಇರಬೇಕು ಅಂತ ಸಿಂಪಲ್ ಆಗಿ ನೋಡ್ಕೊಂಡು ಬಿಡೋಣ. ನೋಡಿ ರೀಸೆಂಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ನಾಟ್ ಓಲ್ಡರ್ ದೆನ್ 2 months. ಅಂದ್ರೆ ನಿಮ್ಮ ಒಂದು ರೀಸೆಂಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಏನು ಫೋಟೋಗ್ರಾಫ್ ಇದೆಯಲ್ಲ, ಅದು ವೈಟ್ ಬ್ಯಾಕ್ಗ್ರೌಂಡ್ ಕಂಪಲ್ಸರಿ ಆಗಿರಬೇಕು ಮತ್ತು ಅದು 2 months ಓಲ್ಡ್ ಆಗಿರಬಾರದು, ರೀಸೆಂಟ್ ಫೋಟೋ ಆಗಿರಬೇಕು. ನಿಮ್ಮ ಕಡೆ ಏನಾದ್ರೂ ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಇಲ್ಲ ಅಂತ ಅಂದ್ರೆ, ಈಗಾಗಲೇ ಕಲರ್ ಬ್ಯಾಕ್ಗ್ರೌಂಡ್ ಫೋಟೋ ಇದ್ರೆ ಅದನ್ನ ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೋಡಿ, ಆ ವಿಡಿಯೋನ ಚೆಕ್ಔಟ್ ಮಾಡಿ. ನಿಮ್ಮ ಒಂದು ಕಲರ್ ಬ್ಯಾಕ್ಗ್ರೌಂಡ್ ವಿಡಿಯೋನ ಅಂದ್ರೆ ಫೋಟೋನ ಅದನ್ನ ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಕೊಂಡು ರಿಸೈಜ್ ಮಾಡಿ ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಇದೆ. ಈ ಫೋಟೋ JPG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು 50 ಇಂದ 100 ಒಳಗೆ ಇರುವಂತೆ ಫೋಟೋನ ರಿಸೈಜ್ ಅನ್ನ ಮಾಡ್ಕೊಂಡು ಸಿಂಪಲ್ ಆಗಿ ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೋಬೇಕು. ಇಷ್ಟು ಒಂದು ಫೋಟೋಗ್ರಾಫಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಮತ್ತು ಸಿಗ್ನೇಚರ್ ಅಲ್ಲಿ ಯಾವ ರೀತಿ ಅಂದ್ರೆ ನಿಮ್ಮ ಸಿಗ್ನೇಚರ್ ಇಲ್ಲಿ ವೈಟ್ ಪೇಪರ್ನಲ್ಲಿ ಬ್ಲಾಕ್ ಅಥವಾ ಬ್ಲೂ ಇಂಕಿಂದ ಸಿಗ್ನೇಚರ್ ಮಾಡಿರಬೇಕು ಮತ್ತು JPG ಫಾರ್ಮೆಟ್ ಅಲ್ಲಿ ಇರಬೇಕು ಮತ್ತು 30 ಇಂದ 50 ಇರುವಂತೆ ಅದನ್ನ ರಿಸೈಜ್ ಅನ್ನ ಮಾಡ್ಕೊಂಡು ಸಿಗ್ನೇಚರ್ನ ಅಪ್ಲೋಡ್ ಅನ್ನ ಮಾಡಬೇಕು. ಇಷ್ಟೇ ಸಿಂಪಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಇದೆ, ಏನಿಲ್ಲ. ಇಷ್ಟು 2 ರೀತಿ ನೀವು ಫಾಲೋ ಮಾಡ್ಕೊಂಡು ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ನಿಮಗೆ ಏನಾದ್ರೂ ನಿಮ್ಮ ಕಡೆ ಏನಾದ್ರೂ ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೆ ಅದು ಕಲರ್ ಬ್ಯಾಕ್ಗ್ರೌಂಡ್ ಇದ್ರು
ಅದನ್ನ ವೈಟ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡು ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ರಿಸೈಟ್ ಮಾಡ್ಕೊಂಡು ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ಬೇಕಾದ್ರೆ ಇದೆ ವೆಬ್ಸೈಟ್ನಲ್ಲಿ ನಾನು ರಿಸೈಟ್ ಯಾವ ರೀತಿ ಮಾಡ್ಕೋಬೇಕು. ಈಗ ನಿಮ್ಮ ಕಡೆ ವೈಟ್ ಬ್ಯಾಕ್ಗ್ರೌಂಡ್ ಇದೆ, ಸಿಗ್ನೇಚರ್ ಇದೆ, ಅದನ್ನ ಕಟ್ ಮಾಡಿಕೊಳ್ಳಿ, ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಅದನ್ನ ಯಾವ ರೀತಿಯಾಗಿ ರಿಸೈಟ್ ಮಾಡಬೇಕು ಅಂತ ಇಲ್ಲಿ ಅಪ್ಲೋಡ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನೀವು ಕಟ್ ಮಾಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಮೇಜ್ ರಿಸೈಜರ್ ಅಂತಂದು ಇದು ಕೆಬಿನ ರೆಡ್ಯೂಸ್ ಮಾಡುತ್ತೆ. ಇಲ್ಲಿ ಕೆಳಗೆ ಬನ್ನಿ, ಅಪ್ಲೋಡ್ ಇಮೇಜ್ ಅಂತ ಇರುತ್ತೆ. ನಿಮ್ಮ ಕಡೆ ಗ್ಯಾಲರಿಯಲ್ಲಿ ಫೋಟೋ ಸಿಗ್ನೇಚರ್ನ ರಿಸೈಡ್ ಮಾಡಿ ಇಟ್ಕೊಂಡಿರಿ. ಆ ಫೋಟೋನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಈಗ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಈ ರೀತಿ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ಕೆಳಗೆ ಫುಲ್ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗೆ ಈ ರೀತಿ ಬರುತ್ತೆ. ಇಲ್ಲಿ ಬರುತ್ತೆ. ನಮಗೆ ಕೆಬಿ ಎಷ್ಟು ಬೇಕಾಗಿದೆ 50 ದವ್ ಇಂದ 100 ದವ್ ಒಳಗಿರುವಂತೆ ಫೋಟೋನ ಅಪ್ಲೋಡ್ ಮಾಡಬೇಕು. ನೀವು ಸಿಂಪಲ್ ಆಗಿ 50 ದವ್ ಇಂದ 100 ದವ್ ಒಳಗೆ ಇರುವಂತೆ ಕೆಬಿನ ರಿಸೈಟ್ ಮಾಡ್ಕೊಡಿ. ನಾನು 60 ದವ್ ಆಗುವಂತೆ ನಾನು ಇಲ್ಲಿ ಟೈಪ್ ಮಾಡ್ಕೊಂತೀನಿ. 60 ಅಂತ ಹಾಕೊಳ್ಳಿ. 60 ಹಾಕೊಂಡು ಕೆಳಗೆ ಬನ್ನಿ. ಈ ರೀತಿ ಬಂದು ಇಲ್ಲಿ ನೆಕ್ಸ್ಟ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗುತ್ತೆ. ನೋಡಿ, ಈ ರೀತಿ ಡೌನ್ಲೋಡ್ ಆಗುತ್ತೆ. ಈಗ ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ಬಂದು ಅದನ್ನ ಅಪ್ಲೋಡ್ ಅನ್ನ ಮಾಡಿಕೊಂಡು ಬಿಡಿ. ನೋಡಿ, ಇಲ್ಲಿ ಬಂದು ಇದನ್ನ ಅಪ್ಲೋಡ್ ಮಾಡ್ಕೊಂಡು ಬಿಡಿ. ಇಲ್ಲಿ ಬ್ರೌಸರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಇಮೇಜ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ. ನೋಡಿ, ಡಾಕ್ಯುಮೆಂಟ್ ಈ ರೀತಿಯಾಗಿ ಬರುತ್ತೆ. ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿಯಾಗಿ ಇಮೇಜ್ ಅಪ್ಲೋಡ್ ಆಗುತ್ತೆ. ಇಷ್ಟು ಸಿಂಪಲ್ ಆಗಿದೆ. ನೀವು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ನಿಮ್ಮ ಫೋಟೋ ಈ ರೀತಿಯಾಗಿ 50 ದವ್ ಇಂದ 100 ದವ್ ಒಳಗೆ ಇರುವಂತೆ ಮಾಡ್ಕೊಂಡು ಅಪ್ಲೋಡ್ ಅನ್ನ ಮಾಡ್ಕೊಡಿ. ಅದೇ ರೀತಿಯಾಗಿ ಸಿಗ್ನೇಚರ್ ಇದೇ ರೀತಿ ಮಾಡ್ಕೊಳ್ಳಿ. ನಾನು ಅದನ್ನು ಇಮೇಜ್ ರಿಸೈಜರ್ ಅಂತ ಅದನ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡ್ಕೊಂಡು ಕೆಬಿನ ಕಡಿಮೆ ಮಾಡ್ಕೊಂಡು ಇದನ್ನು ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ಇಷ್ಟು ಅಪ್ಲೋಡ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ನ ಕೆಳಗೆ ಸೇವ್ ಆನ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ನಿಮ್ಮ ಒಂದು ಪೋಸ್ಟ್ಗಳಿಗೆ ಪ್ರಿಫರೆನ್ಸ್ ಅನ್ನ ನೀಡಬೇಕಾಗುತ್ತೆ. ಇದು ಕೊನೆಯ ಹಂತ ಆಗಿರುತ್ತೆ. ನೋಡಿ, ನೀವು ಸೆಲೆಕ್ಟ್ ಮಾಡಿರುವ ಜೋನ್ ಇಲ್ಲಿ ಶೋ ಆಗುತ್ತೆ. ಈ ಜೋನ್ನಲ್ಲಿ ಇರುವ ನಮಗೆ ಎಲಿಜಿಬಲ್ ಅಂದ್ರೆ ನಮಗೆ ಯಾವ ಒಂದು ಹುದ್ದೆಗಳು ಎಲಿಜಿಬಲ್ ಇದ್ದಾವೆ, ಯಾವ ಪೋಸ್ಟ್ಗಳು ನಮ್ಮ ಕ್ವಾಲಿಫಿಕೇಷನ್ಗೆ ಇದ್ದಾವೆ ಅಂತ ಇಲ್ಲಿ ಬಂದಿರುತ್ತೆ. ನೋಡಿ, ಇಲ್ಲಿ ಸಾಕಷ್ಟು ಹುದ್ದೆಗಳು ನಮಗೆ ಎಲಿಜಿಬಲ್ ಇದ್ದಾವೆ. ಈ ಹುದ್ದೆಗಳಲ್ಲಿ ಯಾವ ಹುದ್ದೆ ನೀವು ಮೊದಲ ಆದ್ಯತೆಯನ್ನು ನೀಡ್ತಿರಲ್ಲ ಅದನ್ನ ಪ್ರಿಫರೆನ್ಸ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಆಗಿ ನಾನು ಮೊದಲು ಈ ಹುದ್ದೆಯನ್ನ ಬೇಕು, ನಮಗೆ ಮೊದಲ ಆದ್ಯತೆಯನ್ನ ಈ ಹುದ್ದೆಗೆ ಕೊಡ್ತೀನಿ. ಸೆಕೆಂಡ್ ಒನ್, ಇದು ಥರ್ಡ್ ಒನ್, ಹಿಂಗ್ ರೀತಿಯಾಗಿ ಪ್ರತಿಯೊಂದು ಪೋಸ್ಟ್ಗಳಿಗೆ ಹಿಂಗ ಪ್ರಿಫರೆನ್ಸ್ ಅನ್ನ ಇಟ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಪ್ರತಿಯೊಂದು ಹುದ್ದೆಗೆ ಈ ರೀತಿಯಾಗಿ ಪ್ರಿಫರೆನ್ಸ್ ಅನ್ನ ಇಟ್ಕೊಳ್ಳಿ. ಪ್ಲಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಪ್ರಿಫರೆನ್ಸ್ ಅನ್ನ ಇಡಬೇಕು. ನಮಗೆ ಮೊದಲು ಯಾವುದು ಹುದ್ದೆ ಬೇಕು ಅಂತ ಇಲ್ಲಿ ಈ ರೀತಿಯಾಗಿ ಪ್ರಿಫರೆನ್ಸ್ ಅನ್ನ ಇಟ್ಕೊಳ್ಳಿ. ಇಷ್ಟೆಲ್ಲಾ ಪ್ರಿಫರೆನ್ಸ್ನ ಕೊಟ್ಟ ಮೇಲೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕೆಳಗೆ ಒಂದು ಡಿಕ್ಲೇರ್ ಬಾಕ್ಸ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಪ್ಲೇಸ್ ಕೇಳುತ್ತೆ, ಇಲ್ಲಿ ನಿಮ್ಮ ಸಿಟಿ ನೇಮ್ನ ಹಾಕೊಂಡು ಕೊನೆಯದಾಗಿ ಇಲ್ಲಿ ಪ್ರಿವ್ಯೂ ಅಂಡ್ ಅಪ್ಲಿಕೇಶನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸಲ ಪ್ರಿವ್ಯೂ ತೋರಿಸುತ್ತೆ. ನಿಮ್ಮ ಒಂದು ನೇಮ್ ಆಗಿರಬಹುದು, ಫೋಟೋ ಸಿಗ್ನೇಚರ್ ಆಗಿರಬಹುದು, ಇನ್ನಿತರ ಏನು ಡೀಟೇಲ್ಸ್ ನೀಡಿರುತ್ತೆ ಅದು ಫ್ರೀ ತೋರಿಸುತ್ತೆ. ಮತ್ತು ನಿಮಗೆ ಆರ್ದ ಪ್ರಿಫರೆನ್ಸ್ ದ ಪೋಸ್ಟ್ ಯಾವ ಪ್ರಿಫರೆನ್ಸ್ ಇದೆ ಅದನ್ನು ಚೆಕ್ ಮಾಡಿಕೊಳ್ಳಬಹುದು. ಕೊನೆಯದಾಗಿ ಇಲ್ಲಿ ನಿಮಗೆ ಎಡಿಟ್ ಮಾಡಿಕೊಳ್ಳಬಹುದು. ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಇಲ್ಲ ಅಂದ್ರೆ ಈ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಟ್ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಅಂತ ಹೇಳುತ್ತೆ. ನೀವು ಸಬ್ಮಿಟ್ ಮಾಡಿದ ತಕ್ಷಣ ಮತ್ತೊಮ್ಮೆ ಎಡಿಟ್ ಮಾಡೋ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ನಿಮಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ. SC ST ಅಭ್ಯರ್ಥಿಗಳಿದ್ರೆ 250 ಇರುತ್ತೆ, OBC ಅಭ್ಯರ್ಥಿಗಳಿದ್ರೆ 500 ಇರುತ್ತೆ. ನೀವು ಇಲ್ಲಿ 250ನ ಪೇ ಮಾಡಬೇಕು. ಇಲ್ಲಿ ಪೇ ವಿತ್ ಲಹತ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಗ್ರಿ ಬಟನ್ ಇರುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಕೆಳಗೆ ಆಪ್ಷನ್ ಇದೆ ನೋಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ
ನೆಕ್ಸ್ಟ್ ನಿಮಗೆ ಇಲ್ಲಿ ಯುಪಿಐ ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬಹುದು ಡೆಬಿಟ್ ಕಾರ್ಡ್ ಮತ್ತು ಇದರ ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬಹುದು ಇಲ್ಲಿ ಯುಪಿಐ QR ಕೋಡ್ ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬಹುದು ಕೊನೆಯದಾಗಿ ಪೇಮೆಂಟ್ನ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿದ ತಕ್ಷಣ ಪೇಮೆಂಟ್ ಆದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಇದಾದ ತಕ್ಷಣ ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿ ಹೋಮ್ ಪೇಜ್ ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ಹಿಸ್ಟರಿ ಅಂತ ಇದೆಯಲ್ಲ ಇದರಲ್ಲಿ ಇದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಬರುತ್ತೆ ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ನಿಮಗೆ ಪೇಮೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಮತ್ತು ನಿಮ್ಮದು ಅಪ್ಲಿಕೇಶನ್ ಇಲ್ಲಿ ವ್ಯೂ ಮಾಡ್ಕೋಬಹುದು ಪಿಡಿಎಫ್ನ ಡೌನ್ಲೋಡ್ ಮಾಡ್ಕೋಬಹುದು ಪೇಮೆಂಟ್ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಇಲ್ಲಿ ಪೇ ಆಪ್ಷನ್ ಬರುತ್ತೆ ಪೇ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಪೇಮೆಂಟ್ ಮಾಡ್ಕೊಳ್ಳಿ ಕೊನೆಯದಾಗಿ ನಿಮ್ಮದು ಅಪ್ಲಿಕೇಶನ್ನ ಡೌನ್ಲೋಡ್ ಅನ್ನ ಮಾಡ್ಕೊಂಡು ಪಿಡಿಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು RBI ಗ್ರೂಪ್ ಡಿ ಏನು ವೇರಿಯಸ್ ಪೋಸ್ಟ್ಗಳಿದ್ದಾವೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಇನ್ನು ಏನಾದರೂ ಡೌಟ್ಸ್ ಇದ್ರೆ ಆದಷ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿಕೊಳ್ಳಿ ಮತ್ತು ಇನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಇಷ್ಟ ಆದ್ರೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್